ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಹೇಗೆ ಕೆಡ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ಪೋಷಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಇಡೀ ನಾಡಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಪ್ರಾಮಾಣಿಕಪೂರ್ವಕವಾಗಿ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ನಾನು ಕೂಡ ಶಾಲಾ ಶಿಕ್ಷಣ ಸಚಿವನಾಗಿ ಕೆಲಸ ಮಾಡಿದಂಥವನು ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ. ಬಟ್ ಈಗ ಮೊನ್ನೆ ಶಾಲಾ ಶಿಕ್ಷಣದಲ್ಲಿ 94% SSLC ರಿಸಲ್ಟ್ಸ್ ಬಂದಿದೆ. ಫಲಿತಾಂಶ ಕಳೆದ ವರ್ಷ 64 ಇತ್ತು. ಏಕ್ದಮ್ 30 ಜಾಸ್ತಿ ಆಗಿದೆ. 94% ಹೆಚ್ಚಾಗಿದ್ದರಿಂದ ಕೇವಲ ಒಂದು 10-12% ಕೆಲವು ಸೋಮಾರಿ ಶಿಕ್ಷಕರು ಸ್ವಾಗತ ಮಾಡಿದ್ದಾರೆ. ಆದರೆ 80-85 ಜನ ಶಿಕ್ಷಕರು ಇದಕ್ಕೆ ಅಸಮಾಧಾನ ವ್ಯಕ್ತ ಮಾಡಿದ್ದಾರೆ. ಇಲ್ಲ ಸರಿ ಇಲ್ಲ, ಇದು ಅದು ಪರೀಕ್ಷೆ ಮಾಡಿದ ವಿಚಾರ ಇರ್ಬೋದು, ವ್ಯಾಲ್ಯೂಯೇಷನ್ ವಿಚಾರ ಇರ್ಬೋದು, ಮಾರ್ಕ್ಸ್ಗಳ ವಿಚಾರ ಇರ್ಬೋದು, ಎಲ್ಲದರ ಬಗ್ಗೆ ಕೂಡ ಸ್ವತಃ ಶಿಕ್ಷಕರೇ ತಮ್ಮ ಅಸಮಾಧಾನವನ್ನು ವ್ಯಕ್ತ ಮಾಡಿದ್ದಾರೆ. ಆದರೂ ಪಾಪ ಪೋಷಕರು ಸಂತೋಷಪಟ್ಟಿದ್ದಾರೆ. ಆ ಮಗು ಹೆಂಗೆ ಪಾಸ್ ಆಯಿತೋ ಏನಾಯಿತೋ ಅದಕ್ಕಿಂತ ಹೆಚ್ಚಾಗಿ ಸಂತೋಷ. ನಿಜ, ಪೋಷಕರು ಮಗು ಪಾಸ್ ಆಗೋದಷ್ಟೇ ನಮಗೆ ಬೇಕಾಗಿಲ್ಲ. ಅವಾಗ ಏನಾಗುತ್ತೆ, ಹಾಗೇನಾಗುತ್ತೆ, ಡ್ರಾಪ್ಔಟ್ಸ್ ಜಾಸ್ತಿ ಆಗ್ತವೆ ಅಷ್ಟೇ. ಹೇಗೆ ಮಾಡಿದ್ದಾರೆ ಅಂತಂದರೆ ಇದನ್ನು ಬಹಳ ಆಘಾತಕಾರಿ ಇತ್ತು. ಅಯ್ಯೋ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಕೆಲವು ಮಂತ್ರಿಗಳು, ಶಾಸಕರು ಹೊಗಳಿದ್ದು ಯಾವ ಕಾಲದಲ್ಲೂ ಇಷ್ಟು % ಬರಲಿಲ್ಲಪ್ಪ. ಏನ್ರಿ, 20% ಇಂಟರ್ನಲ್ ವ್ಯಾಲ್ಯೂಯೇಷನ್, 20 ಮಾರ್ಕ್ಸ್, 20ಕ್ಕೆ 20 ಕೊಟ್ಬಿಟ್ಟಿದ್ದಾರೆ. 20ಕ್ಕೆ 20. ಇನ್ನೆಷ್ಟು ಬೇಕಾಗಿದೆ ಅವ್ರಿಗೆ? 13 ಬೇಕಷ್ಟೆ. 80 ಮಾರ್ಕ್ಸಲ್ಲಿ 13 ಮಾರ್ಕ್ಸ್ ತೆಗಿಬೇಕು ಅವರಷ್ಟೇ. ಆ 13 ಕೊಡಿಸ್ಬಿಟ್ಟಿದ್ದಾರೆ. ಕಾಪಿ ಹೊಡಿಸಿದ್ದಾರೆ. ಕ್ಯಾಮ್ರಾಗಳೆಲ್ಲ ತೆಗೆಸಿದ್ದಾರೆ. ಕಾಪಿ ಹೊಡಿಸೋ ಕಡೆಗಳೆಲ್ಲ ಭಾಳ ನೋವಿನ ಪ್ರಸಂಗ ಇವೆಲ್ಲ. ಭಾಳ ನೋವಿನ ಪ್ರಸಂಗ ಇದು. 94%. ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಾಕ್ಬಿಟ್ರು ಅವರು, ಸಿದ್ದರಾಮಯ್ಯನ ಸರ್ಕಾರ. ಸಿದ್ದರಾಮಯ್ಯನೂ ಕೂಡ ಹೊಗಳಿದ್ದು. ಏನು ಕತೆ ರಾಮ, ಅಯ್ಯೋ ಪಾಪ ಶಿಕ್ಷಣ ಮಂತ್ರಿ ನಮ್ಮ ಸರ್ಕಾರದ ಸಾಧನೆ ಇದು ಅಂತಂತ ಹೇಳಿ, ಸರ್ಕಾರದ ಸಾಧನೆ, ನಾವು 94% ರಿಸಲ್ಟ್ ಬಂದಿರೋದು ನಮ್ಮ ಸರ್ಕಾರ ಸಾಧನೆ ಅಂತ. ಹೇಗೆ ಸಾಧನೆ, ಯಾವ ರೀತಿ ಸಾಧನೆ ಮಾಡ್ರು? ಟೀಚರ್ಸ್ಗಳೇ ಇಲ್ಲ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ, ನಾನು ಅದನ್ನು ಈಶಾನ್ಯ ವಲಯ ಅಂಥೇಳಿ ಪ್ರತ್ಯೇಕವಾಗಿ ಮಾಡಿ ಸ್ಪೆಷಲ್ ಕಮಿಷನರೇಟ್ ಮಾಡಿದ್ದೆ. ಅದಕ್ಕೆ ಅಲ್ಲಿ ಎಷ್ಟು % ಇದೆ ಗೊತ್ತಾ ಟೀಚರ್ಸ್ಗಳು? ಯಾದಗಿರ್ 41% ಇದ್ದಾರೆ ಅಷ್ಟು, ಬಳ್ಳಾರಿ 33%, ಕೊಪ್ಪಳ 28%, ವಿಜಯಪುರ 25%, ಬೀದರ್ 23%, ಕಲಬುರಗಿ 27%. ಟೀಚರ್ಸ್ಗಳೇ ಇಲ್ವಲ್ಲ ಇಲ್ಲಿ. ನೀವು ಶಿಕ್ಷಕರೇ ಇಲ್ಲದೆ ಹೇಗೆ ಇಷ್ಟು 94% ಬರಲಿಕ್ಕೆ ಸಾಧ್ಯ ಆಯಿತು? ಮತ್ತು ಮಕ್ಕಳಿಗೆ ಪಾಠ ಹೇಳಿದ್ದಾರಾ ಇಲ್ವಾ ಏನು?